ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ನಮ್ಮ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಬಹಳ ಚತುರ ರಾಜಕಾರಣಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ನಮ್ಮ ದೇಶದಲ್ಲಿ ಇಡೀ ದೇಶದಲ್ಲಿ 3 ಕೃಷಿ ಕಾಯ್ದೆಗಳನ್ನು ರದ್ದು ಮಾಡಿದ್ದಾರೆ. ಪ್ರಧಾನಿ ಮೋದಿಯವರೇ ರದ್ದು ಮಾಡಿ ಕ್ಷಮೆ ಕೇಳಿದರು. ನಮ್ಮ ರಾಜ್ಯದಲ್ಲೂ ವಿಧಾನಸಭಾ ಎಲೆಕ್ಷನ್ ಆಗಬೇಕಾದ್ರೆ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಹೇಳಿದರು, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 3 ಕಾನೂನನ್ನು ರದ್ದು ಮಾಡ್ತೀವಿ ಅಂತ ಹೇಳಿದರು. ಇದುವರೆಗೂ ಅವರು ಹೇಳ್ತಾ ಇದ್ರು ವಿಧಾನ ಪರಿಷತ್ನಲ್ಲಿ ತಮಗೆ ಬೆಂಬಲ ಇಲ್ಲ, ಬೆಂಬಲ ಬಂದ ತಕ್ಷಣ ಅದನ್ನು ಕೆಲಸವನ್ನು ಮಾಡ್ತೀವಿ ಅಂತ. ಈಗ ವಿಧಾನ ಪರಿಷತ್ತಲ್ಲೂ ಅವ್ರಿಗೆ ಬೆಂಬಲ ಇದೆ. ಈಗ ಆ ವಿಚಾರ ಮಾತಾಡಬೇಕಾಗಿತ್ತು, ಆದರೆ ಅದನ್ನು ಬಿಟ್ಟು ಈಗ ಮಾತನಾಡ್ತಾ ಇರೋದು ಏನಂದರೆ, ಮಾತನಾಡೋಕ್ಕೆ ಜನರಿಗೆ ಬಿಟ್ಟಿರೋದು ಏನು ಅಂದರೆ, ದಸರಾ ಉತ್ಸವಕ್ಕೆ ಬಾನು ಮುಷ್ತಾಕ್ ಬೇಕೋ ಬೇಡವೋ ಅದು ಚರ್ಚೆಗೆ ಬಿಟ್ಟಿದ್ದಾರೆ. ಮತ್ತು ಈಗ ಎಲ್ಲೋ ಲೇನ್ಗೆ ಮೇರಿ ಅಮ್ಮನ ಹೆಸರಿಡಿಸ್ತೀನಿ ಅಂತ ಹೇಳಿ ನಿನ್ನೆ ಕ್ರಿಶ್ಚಿಯನ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇವರೇ ಅಣ್ಣ, ಇವರಿಗೆ 80 ವರ್ಷ ಆಗ್ತಾಯಿದೆ. ಇವರ ತಮ್ಮ ಮೋದಿ ಇದ್ದಾರಲ್ಲ, ಅವರು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಲ್ಲಿ ಅವರಿಬ್ಬರು ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂದರೆ ಒಂದೇ ಕಾರಲ್ಲಿ ಚೆನ್ನಾಗಿ ಜಾಲಿ ರೈಡ್ ಮಾಡ್ತಾರೆ ಇವರು. ಹಾಗಾಗಿ ಇವರು ಇದ್ರ ಜೊತೆಗೆ ಈ 5 ವರ್ಷ ಇವರು CM ಆದಾಗ ಇವರು ರಿಚೆಸ್ಟ್ ಮುಖ್ಯಮಂತ್ರಿ ಆಗಲಿಲ್ಲ. ರಿಚೆಸ್ಟ್ ಮುಖ್ಯಮಂತ್ರಿ ಈಗ ದೇಶದಲ್ಲಿ ಅವರು 2ನೇ ಸ್ಥಾನದಲ್ಲಿದ್ದಾರೆ. ಈಗ 2ನೇ ಸ್ಥಾನದಲ್ಲಿ ರಿಚೆಸ್ಟ್ ಮುಖ್ಯಮಂತ್ರಿ ಆಗಿದ್ದು ಈ ವಿಚಾರ ಯಾರು ಚರ್ಚೆ ಮಾಡಬಾರ್ದು. ವೋಟ್ ಚೋರಿ ವಿಷಯ ಯಾರು ಚರ್ಚೆ ಮಾಡಬಾರ್ದು. ಕೃಷಿ ಕಾನೂನುಗಳನ್ನು ಯಾರೂ ಚರ್ಚೆ ಮಾಡಬಾರ್ದು. ಇವ್ರು ಯಾಕೆ ಕೃಷಿ ಕಾನೂನುಗಳನ್ನು ಇನ್ನೂ ರದ್ದು ಮಾಡ್ತಾ ಇಲ್ಲ ಅಂತ ಕೇಳಬಾರ್ದು. ಮತ್ತು APMC ಕಾಯ್ದೆನ ಯಾಕೆ ವೀಕ್ ಮಾಡಿದ್ದೀರಾ, ಅದನ್ನು ಸರಿ ಮಾಡಿ ಅಂತ ಯಾರನ್ನೂ ಕೇಳಬಾರ್ದು. ಆದ್ದರಿಂದ ಇವರು ಆಗಾಗ ಈ ರೀತಿ ಅಜೆಂಡಾ ಬೇಸ್ಡ್, ಇವರು ಟ್ರೈನ್ ಆಗಿರೋದು ಒಂದು ರೀತಿ ಮೋದಿ ತರವೇ. ಮೋದಿ ಬಿಡ್ತಾ ಇರ್ತಾರಲ್ಲ ಜನರ ಮೇಲೆ ಒಂದು ಪ್ರಯೋಗವನ್ನು, ಹಾಗೆ ಸಿದ್ದರಾಮಯ್ಯ ಈಗ ನಮಗೆ ವಿಷಯಗಳನ್ನು ಕೊಟ್ಟಿದ್ದಾರೆ. ನಾವು ಮಾತನಾಡ್ತಾ ಇದ್ವಿ, ಕೃಷಿ ಕಾನೂನನ್ನು ಮರ್ತೋಗ್ತಾ ಇದ್ದೀವಿ. ಆದರೆ ಪ್ರತಿದಿನ ರೈತರು ಇದರಿಂದ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ. ಇವ್ರನ್ನ ಗೆಲ್ಲಿಸಿದ್ರು ರೈತರು. ಇವತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣದಲ್ಲಿ ರೈತರು ಮತ್ತೆ ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಬೇಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನಿಗೆ ಅವ್ರಿಗೆ ಕೇಳ್ತಾ ಇಲ್ಲ. ಅವ್ರಿಗೆ ಸಮಯ ಯಾವುದಕ್ಕೆ ಇರುತ್ತೆ ಗೊತ್ತಾ? GST ಕೌನ್ಸಿಲ್ಗೆ ಹೋಗೋಕ್ಕೆ ಸಮಯ ಇರಲ್ಲ. ಆದರೆ ನಟಿ ಭಾವನಾ IVF ಅಲ್ಲಿ ಮಗು ಮಾಡಿಕೊಂಡೆ ಅಂತ ಕೇಳ್ಕೊಳ್ಳೋಕ್ಕೆ ಅವ್ರ ಹತ್ರ ಟೈಮ್ ಕೊಟ್ಟು ಕೇಳ್ಕೊತಾರೆ. ಆಮೇಲೆ ಮಹಿಳೆಯರಿಗೆ ಫ್ರೀ ಬಸ್ಸಲ್ಲಿ ಓಡಾಡಿದ ಮಹಿಳೆಯರನ್ನ ಬೈತಾರಲ್ಲ ನಟಿಮಣಿಯರು, ಆ ನಟಿಮಣಿಯರನ್ನ ಭೇಟಿಯಾಗೋಕ್ಕೆ ಟೈಮ್ ಇರುತ್ತೆ. ಇವರು ನಮಗೆ ಬೇಕಾದ CM, ಆದರ್ಶವಾದ CM ನೀವೇ ಹೇಳಿ.